ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಇವತ್ತು ಮೊಟ್ಟೆ ಗ್ರೇವಿ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಗ್ರೇವಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಸೊ ಇದು ಚಪಾತಿ ಮತ್ತು ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೈಸ್ಗೂ ಸಹ ಕಾಂಬಿನೇಷನ್ ಆಗಿರುತ್ತೆ. ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗೂ ಸಹ ಮಾಡ್ಕೋಬೋದು. ಸೊ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈಗ ನಾನು ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನು ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಕಬ್ಬಿಣದ ಬಾಣಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಣಲಿ ಇದು. ರೋಡ್ ಸೈಡೆಲ್ಲ ನೋಡಿರ್ತೀರ ನೀವು, ಕಬ್ಬಿಣದ ಬಾಣಲಿಯಲ್ಲೇ ಕೆಲವೊಂದು ಐಟಮ್ಸು ಮಾಡ್ತಾರೆ. ಫ್ರೈಡ್ ರೈಸು ಮತ್ತು ಕೆಲವೊಂದು ಐಟಮ್ಸು ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಅದಕ್ಕೆ ನಾನು ತೊಗೊಬಂದಿದ್ದೆ. ಸೊ ಅದರಲ್ಲಿ ಈಗ ನಾನು 3 ಸ್ಪೂನ್ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಪೀಸು ಚಕ್ಕೆ, 2 ಪೀಸು ಲವಂಗ, ಸೊ 2 ಏಲಕ್ಕಿನ ತೊಗೊಂಡಿದ್ದೀನಿ. ಜಸ್ಟ್ ಫ್ಲೇವರ್ಗೆ ಇದು ಚೆನ್ನಾಗಿರುತ್ತೆ ಫ್ಲೇವರು. ನಾನಿಲ್ಲಿ ಮಸಾಲೆ ರುಬ್ಬಿ ಮಾಡ್ತಾ ಇಲ್ಲ, ಸೊ ಅದಕ್ಕಾಗಿ ನಾನು ಜಸ್ಟ್ ಹಾಗೆ ತೊಗೋತಾ ಇದ್ದೀನಿ. ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರಿಯಲಿ ತುಂಬ ಬೇಗ ಆಗುತ್ತೆ. ಬ್ಯಾಚುಲರ್ಸು ತುಂಬ ಈಸಿಯಾಗೂ ಮಾಡ್ಕೋಬಹುದು ಈ ರೆಸಿಪಿನ. ಕ್ವಿಕ್ ಆ್ಯಂಡ್ ಈಸಿ ಅಂತಾರಲ್ವ, ಸೊ ಆ ರೀತಿ ಕ್ವಿಕ್ಕಾಗೂ ಸಹ ಆಗುತ್ತೆ. ಮಾಡಲಿಕ್ಕೆ ಬರದೇ ಇರೋರು ಸಹ ಮಾಡ್ಕೋಬೋದು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1/2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸೇರಿಸಿ ಒಂದು ರೌಂಡ್ ಮಿಕ್ಸ್ ಕೊಡೋಣ. ಈಗ ನಾನು ಇದಕ್ಕೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೋ ಮನೆಯಲ್ಲಿ ನೋಡಿಕೊಂಡು ಕ್ವಾಂಟಿಟಿ ತೊಗೊಳ್ಳಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ 4 ಜನಕ್ಕೆ ನಾನು ರೆಡಿ ಮಾಡ್ತಿರೋದು. ಸೊ 4 ಜನಕ್ಕೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಲ್ಟ್ ಸೇರಿಸೋದ್ರಿಂದ ಈ ಟೈಮಲ್ಲಿ ಬೇಗ ಸ್ಮ್ಯಾಶ್ ಆಗುತ್ತೆ. ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾನು ಅರಿಶಿಣ 1/2 ಸ್ಪೂನು ಅರಿಶಿಣ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರು 1 ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ನಾನಿಲ್ಲಿ ಧನಿಯಾ ಪೌಡರು ಸಹ 2 ಸ್ಪೂನ್ ಧನಿಯಾ ಪೌಡರನ್ನು ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಕೊಡೋಣ. ನಾನು ಇದಕ್ಕೆ ಗರಂ ಮಸಾಲ ಸೇರಿಸ್ತಿಲ್ಲ, ಯಾಕಂದರೆ ನಾವು ಏಲಕ್ಕಿ ಮತ್ತು ಚಕ್ಕೆ ಲವಂಗ ಸೇರಿಸಿದ್ದೀವಲ್ವ. ಸೊ ಇದಕ್ಕೆ ಗರಂ ಮಸಾಲ ಅವಶ್ಯಕತೆ ಇಲ್ಲ. ನೋಡಿ ಒಂದು ರೌಂಡು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಿದೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ನೀರು ಬೇಕೋ ನೋಡಿಕೊಂಡು ತೊಗೊಳ್ಳಿ. ಸ್ವಲ್ಪ ಗ್ರೇವಿ ಆಗಿರೋದ್ರಿಂದ ನೀರು ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ. ಸೊ ಲೈಟಾಗಿ ನೀರು ತೊಗೊಂಡ್ರೆ ಸಾಕಾಗುತ್ತೆ. ಸೊ ನನಗಿಷ್ಟು ನೀರು ಸಾಕಾಗಿದೆ. ಈಗ ಇದು 1 ರೌಂಡು ಕುದಿಯೋಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೇಳಿ. ಈ ಟೈಮಲ್ಲಿ ನಾನು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 7 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಈಗ ಉರಿ ಕಡಿಮೆ ಇಟ್ಕೊಂಡು ಮೊಟ್ಟೆನ ಸೇರಿಸ್ಕೊಳ್ಳೋಣ. ಯಾವ ರೀತಿ ಮೊಟ್ಟೆ ಸೇರಿಸೋದು ಅಂತ ಹೇಳಿ ವಿಡಿಯೋದಲ್ಲಿ ನೋಡಿ. ಈಗ ಮೊಟ್ಟೆನ ಒಡೆದು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡೆ. ಜಸ್ಟ್ ಒಂದೊಂದು ಮೊಟ್ಟೆ ಹಾಗೆ ಬಿಟ್ಕೊಳ್ಳಿ. ಉರಿ ಕಡಿಮೆನೇ ಇರಲಿ ಹೇಳ್ತಿದ್ದೀನಿ. ಉರಿ ಹೈ ಫ್ಲೇಮಲ್ಲಿದ್ದರೆ ಮೊಟ್ಟೆ ಎಲ್ಲ ಸೆಡಲ ಆಗುತ್ತೆ. ಸೊ ಆಗ ನಾವು ಅಂದ್ಕೊಂಡಿರೋ ರೀತಿ ಮೊಟ್ಟೆ ಗ್ರೇವಿ ಆಗಲ್ಲ. ಸೊ ಮೊಟ್ಟೆ ಗ್ರೇವಿ 2-3 ಟೈಪು ಮಾಡ್ತಾರೆ. ಸೊ ನಾನು ಮಾಡ್ತಿರೋದು ಒಂದು ಡಿಫ್ರೆಂಟ್ ಆಗಿದೆ. ರಿಯಲಿ ತುಂಬ ಅಂದರೆ ತುಂಬ ಈಸಿಯಾಗಿ ಆಗುತ್ತೆ ಇದು. ಅಷ್ಟು ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡಿ ಎಲ್ಲ ಈ ರೀತಿ ಒಂದೊಂದಾಗೆ ನೋಡಿ ಮೊಟ್ಟೆನ ಎಲ್ಲ ಸೇರಿಸ್ಕೊಂಡಾಯ್ತು. ಈಗ ಮೀಡಿಯಮ್ ಸೈಜಲ್ಲೇ ಉರಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು 10 ಮಿನಿಟ್ಸ್ ಬಿಟ್ಬಿಡೋಣ.
ನೋಡಿ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಇದನ್ನು ಜಾಸ್ತಿ ಕಲಿಸ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿ ನೋಡಿ ಇಷ್ಟೇ ಪೀಸಾಗಿ ಹಾಗೆ ಇರುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ರೆಡಿ ಆಯಿತು ಇದು. ನಿಮಗೆ ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಸಾಕಾಗಿಲ್ಲ ಅಂತಂದರೆ ನೀವು ಉಪ್ಪು ಖಾರ ಸೇರಿಸ್ಕೋಬಹುದು. ಇಷ್ಟೇ ಚಪಾತಿ, ಪೂರಿ, ಪರೋಟ ನೀವು ಯಾವುದ್ರ ಜೊತೆ ಆದರೂ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಆಯಿತು ಅಂತ ಹೇಳಿ ಎಗ್ ಗ್ರೇವಿ. ನೀವು ಖಂಡಿತ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್.